ನಮಸ್ಕಾರ. ನಾನು ಹರಿಣಿ. ಕರ್ನಾಟಕ ರಾಜಕೀಯದಲ್ಲಿ ಸಿದ್ಧಾಂತ, ನಿಷ್ಠೆ ಮತ್ತು ಹೋರಾಟಕ್ಕೆ ಇಂದಿಗೂ ಉದಾಹರಣೆಯಾಗಿ ನಿಂತಿರುವ ಇಬ್ಬರು ನಾಯಕರ ಕಥೆಯಿದು. ಒಬ್ಬರು ಸಿದ್ದರಾಮಯ್ಯ, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಅಧಿಕಾರಕ್ಕಾಗಿ ಅಲ್ಲ, ಅಹಿಂದ ಚಿಂತನೆಗಾಗಿ ಜೊತೆಯಾಗಿ ನಡೆದ ಈ ಅಪರೂಪದ ರಾಜಕೀಯ ಪಯಣದ ಕಥೆ. ರಾಜಕೀಯದಲ್ಲಿ ಅಧಿಕಾರಗಳು ಬದಲಾಗುತ್ತವೆ, ಪಕ್ಷಗಳು ಬದಲಾಗುತ್ತವೆ, ಆದರೆ ಸಿದ್ಧಾಂತಕ್ಕಾಗಿ ಜೊತೆಯಾಗಿ ನಿಲ್ಲುವ ನಾಯಕರು ಮಾತ್ರ ಅಪರೂಪ. ಜನತಾದಳ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗುತ್ತಿದ್ದ ಸಮಯ ಹಾಗೂ ಹಿಂದುಳಿದ ವರ್ಗದ ನಾಯಕರಿಗೆ ಸರಿಯಾದ ಗೌರವ ಸಿಗದಾಗ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರು ಸಿದ್ದರಾಮಯ್ಯ. ಆ ಹೋರಾಟಕ್ಕೆ ಶಕ್ತಿಯಾಗಿ ನಿಂತವರು ಸತೀಶ್ ಜಾರಕಿಹೊಳಿ. 2005ರಿಂದ ಆರಂಭವಾದ ಈ ರಾಜಕೀಯ ಪಯಣ ಇಂದು ಕೂಡ ಸಿದ್ಧಾಂತದ ಹಾದಿಯಲ್ಲೇ ಸಾಗುತ್ತಿದೆ. ಅಹಿಂದ ಚಿಂತನೆ, ಹಿಂದುಳಿದವರ ಹಕ್ಕು, ದುರ್ಬಲ ವರ್ಗಗಳ ಪರ ಹೋರಾಟ, ಇವೆಲ್ಲದರ ಹಿಂದೆ ಸದಾ ಕೇಳಿಬರುವ ಹೆಸರು ಸತೀಶ್ ಜಾರಕಿಹೊಳಿ. ಇಂದು ಸಿದ್ದರಾಮಯ್ಯ ಅವರ ನಂತರ ಅಹಿಂದ ಸಂಘಟನೆಯ ಉತ್ತರಾಧಿಕಾರಿ ಎಂದು ಕರೆಸಿಕೊಳ್ಳುತ್ತಿರುವ ಸತೀಶ್ ಜಾರಕಿಹೊಳಿ ಅವರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸೋಣ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಕರ್ನಾಟಕ ರಾಜಕೀಯದ ನಿಜವಾದ ಜೋಡೆತ್ತುಗಳು ಎಂದು ಕರೆಯಲಾಗುತ್ತದೆ. ಸಿದ್ಧಾಂತ ಮತ್ತು ನಿಷ್ಠೆಗಾಗಿ ಇಂದಿಗೂ ಉದಾಹರಣೆಯಾಗಿ ಉಳಿದಿರುವ ಕರ್ನಾಟಕ ರಾಜಕೀಯದ ನಿಜವಾದ ಜೋಡೆತ್ತುಗಳ ಒಂದು ಕಥೆ. ನಾನು ಹರಿಣಿ. ಮತ್ತೊಂದು ವಿಶೇಷ ರಾಜಕೀಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ.